ತುಂಬ ಚೆನ್ನಾಗಿತ್ತು. ಎಲ್ಲ ಬೈಕ್ ರೈಡ್ಸ್ ಹೋಗ್ತೀವಿ, ಬೀಚ್ಗೆ ಹೋಗ್ತೀವಿ, ಪಾರ್ಟಿ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ನಮ್ಮ ಕಲ್ಚರ್ನ ತಿಳ್ಕೊಳ್ಳೋಕ್ಕೆ, ಎಸ್ಪೆಷಲಿ ದಿಸ್ ಇಸ್ ದ ಕೇರಳಾಸ್ ಕಲ್ಚರ್, ಕಮಿಂಗ್ ಹಿಯರ್ ಆ್ಯಂಡ್ ನೋಯಿಂಗ್ ದಿಸ್ ವಾಸ್ ಬ್ರಿಲಿಯಂಟ್ ಆ್ಯಂಡ್ ಅಮೇಸಿಂಗ್. ಬ್ರೋ ಹೇಗಿದೆ? ಸಖತ್ತಾಗಿದೆ ಬ್ರೋ, ಎಕ್ಸ್ಪೀರಿಯನ್ಸ್ ಮಾಡಬೇಕೆಲ್ಲ. ಏನದು ಸಿಟಿ ವ್ಲಾಗ್ಸ್ಗೆ ಸ್ವಾಗತ ಅಂತ. ನಮಸ್ತೆ ಕರ್ನಾಟಕ, ನಾನಿಮ್ಮ ಶೆಟ್ಟಿ ವ್ಲಾಗ್ಸ್. ಎಲ್ರಿಗೂ ಮತ್ತೊಂದು ವಿಡಿಯೋಗೆ ವೆಲ್ಕಮ್. ಇವತ್ತು ನಾವು ಎಲ್ಲಿ ಹೋಗ್ತಾ ಇದೀವಿ ಅಂತಂದ್ರೆ ಕೇರಳದಲ್ಲಿ ದಯ್ಯಂನ ನೋಡಕ್ ಹೋಗ್ತಾ ಇದೀವಿ. ದಯ್ಯಂ ಅಂತ ಅಂದ್ರೆ ಇವಾಗ ಮೂಲ ನಮ್ಮ ಕರ್ನಾಟಕದಲ್ಲಿ ಮಡಿಕೇರಿ ಆಗಿರ್ಬೋದು ಮತ್ತೆ ಮಂಗಳೂರು ಆಗಿರ್ಬೋದು, ಅಲ್ಲಿ ಕೋಲ ಅಂತ ನಡೆಸ್ತಾರೆ. ಪಂಜುರ್ಲಿ ಆತರ ತುಂಬಾ ದೈವಗಳದ್ದು ಕೋಲ ನಡೆಸ್ತಾರೆ. ಸೊ ಅದೇ ರೀತಿ ಕೇರಳದಲ್ಲಿರೋ ದೈವಗಳಲ್ಲಿ ದಯ್ಯಂ ಅಂತ ನಡೆಸ್ತಾರೆ. ಅದನ್ನ ನಾವು ಇವತ್ತು ನಿಮ್ಗೆ ತೋರ್ಸಕ್ಕೆ ಮತ್ತೆ ನಾವು ನೋಡಕ್ ಕೂಡ ಹೋಗ್ತಾ ಇದೀವಿ. ಸೊ ಬೆಳಗಿನ ಜಾವ 4:30 ಆಗಿರ್ಬೋದೇನೋ ನಾವು ಇವಾಗ ಹೊರಡ್ತಾ ಇರೋದು. ಸೊ ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ, ಯಾವ ತರ ಇರುತ್ತೆ ಏನು ಅಂತ. ನಮ್ಮ ಕರ್ನಾಟಕದಲ್ಲಿ ಮಂಗಳೂರಲ್ಲಿ ಮಡಿಕೇರಿಯಲ್ಲಿ ಸಹಜವಾಗಿ ನಾವು ನೋಡೇ ಇರ್ತೀವಿ, ಆದ್ರೆ ನಾವು ಕೇರಳದಲ್ಲಿ ಯಾವ ತರ ಇರುತ್ತೆ ಅಂತ ನೋಡೋಣ ಬನ್ನಿ. ಸೊ ಈ ವಿಡಿಯೋ ಕೊನೆ ತನಕ ನೋಡಿ, ಮಿಸ್ ಮಾಡ್ಕೋಬೇಡಿ, ಸಖತ್ತಾಗಿರುತ್ತೆ. ಸ್ಟೇಷನ್ ತೋರಿಸ್ತಾ ಇರೋದೇ ಇಲ್ಲಿ. ಎಕ್ಸೈಟ್ಮೆಂಟ್ ಆಗಿದ್ದೀರಾ ಏನೋ? ಅಫ್ಕೋರ್ಸ್ ರಾತ್ರಿ ಲೇಟಾಗಿ ಎದ್ಬಿಟ್ಟು ಈಗ ತಕ್ಷಣ ಎದ್ದು ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇಲ್ಲಿನ ಕಲ್ಚರ್ ಹೇಗಿದೆ ಏನು ಅಂತ ನೋಡೋಣ. ಪ್ರತಿಯೊಂದು ಸ್ಟೇಟ್ಗೆ ಹೋದ್ರು ಅದೇ ಆದಂಥ ಕಲ್ಚರ್ಗಳು ಚೇಂಜ್ ಆಗ್ತಾ ಹೋಗುತ್ತೆ. ಹೌದು. ಸೊ ಇಲ್ಲಿರೋ ಕಲ್ಚರು, ಇಲ್ಲಿರೋ ದೈವಾರಾಧನೆ ಯಾವ ಥರ ಇರುತ್ತೆ ಅನ್ನೋದನ್ನ ನೋಡಿ ಎಂಜಾಯ್ ಮಾಡೋಣ. ಅದರಲ್ಲೂ ಇಲ್ಲಿರೋದು ತುಂಬ ಫೇಮಸ್ ಅಂತೆ ಬ್ರೋ ಇದು. ಹೌದು, ಇವಾಗ ನಾವು ನೋಡೋಕೆ ಹೋಗ್ತಾ ಇರೋದು ತುಂಬ ಫೇಮಸ್ ಅಂತೆ, ಮತ್ತು ತುಂಬ ರೇರ್ ಅಂತನೋ ಏನೋ ಅಂತ ಇದ್ರು. ಸೊ ಬನ್ನಿ ನೋಡೋಣ. ಸ್ವಲ್ಪ ಲೊಕೇಶನ್ ಒಂಚೂರು ಮಿಸ್ಅಪ್ ಆಗಿದೆ. ಈಗ ಆಟೋ ಅವ್ರನ್ನೆಲ್ಲ ಕೇಳಿಕೊಂಡು ಹೋಗ್ತಾ ಇದ್ವಿ. ಆಮೇಲೆ ಫೇಮಸ್ ಇದ್ರು ಇದು ಅದು. ಇವಾಗ ನಮ್ಮ ಸೈಡಲ್ಲೆಲ್ಲ ರಾತ್ರಿ ನಡೆಯುತ್ತೆ, ನನಗೆ ಗೊತ್ತಿರೋಂಗೆ ರಾತ್ರಿ ನಡೆಯೋದು. ಬಟ್ ಇಲ್ಲಿ ಬೆಳಗಿನ ಜಾವನೇ ನಡೀತಾ ಇದೆ, ಬೆಳಗ್ಗೆ ಇವಾಗ ನೀವು ನೋಡ್ತಾ ಇರೋ ದೈವ ಬಂದು ಕಂಡರ್ನ ಕೇಲನ್ ಅಂತ ದಯ್ಯಂ ನಡೀತಾ ಇರೋದು ಇದು.
ಹೇಗಿದೆ? ಸಖತ್ತಾಗಿದೆ ಬ್ರೋ, ಎಕ್ಸ್ಪೀರಿಯನ್ಸ್ ಮಾಡಬೇಕೆಲ್ಲ. ಮಂಗಳೂರಲ್ಲಿ ನೋಡಿಲ್ವಾ ನೀವು? ಮಂಗಳೂರಲ್ಲಿ ಕೋಲಾರ ನೋಡಿದ್ದೆ, ಇದು ನೋಡಿಲ್ಲ. ಮೇಡಮ್, ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ನೀನು ಆದ್ರೂ ನೋಡು ಹೆಂಗೆ ಹೋಗ್ತಾನೆ. ಹೇಗಿದೆ ಎಕ್ಸ್ಪೀರಿಯನ್ಸ್? ರೋಹಿತ್ ಬ್ರೋ ಹೇಗಿದೆ ಎಕ್ಸ್ಪೀರಿಯನ್ಸು? ಅಕ್ಕ ಈಗ ನೀವೇ ಹೇಳ್ಬೋದು. ಯಾಕೆ ಬ್ರೋ? ಈ ಎಕ್ಸ್ಪ್ರೆಷನ್ ಅಲ್ಲೇ ಗೊತ್ತಾಗ್ತಾ ಇದೆ. മാറ്റേ ഇല്ല. അതുകൊണ്ട് മനസ്സിനകത്ത് ഒരു കുളിര് മഴ പെയ്തതുപോലെ കുളിർമയായല്ലോ അല്ലേ? അനവധി നാളായി ഇങ്ങനെ ആഗ്രഹിച്ച് എൻ്റെ ദൈവത്തിനെ ഒന്ന് കാണാൻ, ഒന്ന് പ്രാർത്ഥിക്കാൻ ഇന്ന് സഫലമായി. എൻ്റെ ദൈവമേ അല്ലേ, ഇങ്ങോട്ട് വരുത്താതെ കൊണ്ട് നിങ്ങൾ തന്നീരിപ്പോൾ ഭോജനം രുചിക്ക് വാങ്ങി ഞങ്ങൾ അനുഭവിച്ചു. ഇനി എന്താ വേണ്ടത്? സന്തതിക്കും തറവാടിയും യാതൊരു വിഘ്നങ്ങളും വരുത്താതെ കൊണ്ട്. ಬ್ರೋ ಹೇಗಿತ್ತು ಬ್ರೋ ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿತ್ತು. ಆ ಒಂದು ಏನು ಪವರ್ ಇದೆ, ಆ ಪವರ್ ಮೈಮೇಲೆ ತೊಗೊಂಡು ಮಾಡಬೇಕು ಅಂದರೆ ಅಷ್ಟು ಸ್ಟ್ರೆಂತ್ ಬೇಕು. ಅದು ಸಾಮಾನ್ಯದವ್ರ ಕೈಲಿ ಆಗಲ್ಲ. ಸೊ ಅದಕ್ಕೆ ಅದು ಸಿದ್ಧಿ ಮಾಡಿರಬೇಕು. ಹಾಗಾಗಿ ತುಂಬ ಒಂದು ಬೇರೆ ಲೆವೆಲ್ಗೆ ತೊಗೊಂಡು. ಬ್ರೋ, ನಮ್ಮ ಮಂಗಳೂರಲ್ಲಿ ನೋಡಿದ್ರಾ? ಕೋಲಾ ನೋಡಿದ್ರಾ? ಕೋಲಾ ನಾನು ನೋಡಿಲ್ಲ, ಬಟ್ ಕೇಳಿದ್ದೀನಿ ಅಷ್ಟೇ. ನೆಕ್ಸ್ಟ್ ಇದು ಎಕ್ಸ್ಪೀರಿಯನ್ಸ್ ಮಾತ್ರ ಸೂಪರ್, ತುಂಬ ಸಾಂಗ್ ಇದೆ ಅಲ್ಲ. ತುಂಬ ಚೆನ್ನಾಗಿತ್ತು. ಎಲ್ಲ ಬೈಕ್ ರೈಡ್ಸ್ ಹೋಗ್ತೀವಿ, ಬೀಚ್ಗೆ ಹೋಗ್ತೀವಿ, ಪಾರ್ಟಿ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ನಮ್ಮ ಕಲ್ಚರ್ನ ತಿಳ್ಕೊಳ್ಳೋಕ್ಕೆ, ಎಸ್ಪೆಷಲಿ ದಿಸ್ ಇಸ್ ದ ಕೇರಳಾಸ್ ಕಲ್ಚರ್, ಕಮಿಂಗ್ ಹಿಯರ್ ಆ್ಯಂಡ್ ನೋಯಿಂಗ್ ದಿಸ್ ವಾಸ್ ಬ್ರಿಲಿಯಂಟ್ ಆ್ಯಂಡ್ ಅಮೇಸಿಂಗ್. ನಮ್ಮ ಮಂಗಳೂರಲ್ಲಿ ನೋಡಿದ್ರಾ? ಕೋಲಾ ನೋಡಿದ್ರಾ? ನೋಡಿದ್ದೀನಿ. ಸೊ ಇಟ್ ಇಸ್ ಸಿಮಿಲರ್ ಟು ದ್ಯಾಟ್. ತುಂಬ ಖುಷಿ ಆಯಿತು. ಸೊ ಪ್ರತಿ ನಾಡಲ್ಲೂ ಒಂದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್ ಇರುತ್ತೆ. ಸೊ ಇದು ಇಲ್ಲಿ ಕಲ್ಚರ್ ಆ್ಯಂಡ್ ರಿಯಲಿ ಹ್ಯಾಪಿ ಟು ಹ್ಯಾವ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ನೋಡಿ, ನಮ್ಮ ಮೋಟೋ ರೋಡ್ಸ್ ಟೀಮ್ ಎಲ್ಲರೂ ಇಲ್ಲಿದೆ. ಇದೇ ಮೋಟೋ ರೋಡ್ಸ್ ಟೀ ಶರ್ಟ್. ಸೊ ತೈಯಂ ಮತ್ತು ನಮ್ಮ ಮೋಟೋ ರೋಡ್ ಸಿಂಬಲ್ ಎರಡೂ ಸೇರಿ ಟೀ ಶರ್ಟ್ನ ಮಾಡಿಸಿದ್ದು. ಸಿಂಬಲ್ ನೋಡಿ ಯಾವ ಥರ ಇದೆ, ಸಖತ್ತಾಗಿದೆ. A few moments later. ಇರೋ ರೆಸಾರ್ಟ್ ಬಂದು ಪ್ರಣವ್ ಬೀಚ್ ರೆಸಾರ್ಟ್ ಅಂತ. ಪರ್ ಹೆಡ್ ಏನೋ 3100 ರೂಪೀಸ್ ಏನೋ ಆಗಿದ್ದು. ಊಟ ತಿಂಡಿ ಪ್ರತಿಯೊಂದು ಎಲ್ಲ ಇವ್ರದೆ. ನಾಳೆಗೆ ಚೆಕ್ಔಟ್ ಆಗೋದು. ಸಖತ್ತಾಗಿದೆ, ಪೀಸ್ಫುಲ್ಲಾಗಿದೆ. ಇಲ್ಲಿಂದ ಅದು ಎದುರುಗಡೆ ಕಾಣ್ತಾ ಇರೋದು ಬೀಚು. ಒಂದು 10 ಹೆಜ್ಜೆ ಹಾಕಿದ್ರೆ ಸಾಕು ಗುರು, ಬೀಚ್ ಸಿಗುತ್ತೆ. ನೆನ್ನೆ ಎಲ್ಲ ಸಾಲ್ಟ್ ವಾಟರಲ್ಲಿ ಬೈಕೆಲ್ಲ ಆಟ ಆಡಿಕೊಂಡು ಫುಲ್ಲೆಲ್ಲ ಗಲೀಜಾಗ್ಬಿಟ್ಟಿತ್ತು. ಎಲ್ಲ ವಾಶ್ ಮಾಡಿ ಇಲ್ಲೇ ಹೆಂಗೋ ಸದ್ಯ ವಾಶ್ ಮಾಡೋಕ್ಕೊಂದು ಆಪ್ಷನ್ ಇತ್ತಿಲ್ಲಿ. ಯಾರೋ ಪೈಪ್ ಹಾಕಿ ಅಲ್ಲಿ ಇಟ್ಟಿದ್ರು, ವಾಶ್ ಆಯಿತು. ಬಟ್ ಹಂಗೂ ಏನು ಗೊತ್ತಾ, ಗಾಡಿನ ಏನು ತುಕ್ಕಿಡಿಸ್ಬಿಡುತ್ತೆ ಸಾಲ್ಟ್ ವಾಟರು. ಸೊ ಡೀಸೆಲ್ ವಾಶ್ ಮಾಡಿಸ್ಬೇಕು. ನೆಕ್ಸ್ಟ್ ನೋಡಿ ಇಲ್ಲಿ ಎಲ್ಲ ಹೆಂಗಾಗ್ಬಿಟ್ಟಿದೆ. ಆಲ್ರೆಡಿ ಎಲ್ಲ ತುಕ್ಕಿಡಿದ್ಬಿಟ್ಟಿದೆ ನೋಡಿ. ಇಲ್ಲಿ WD-40 ಹೊಡಿಬೇಕು. ನಾನೇ ನೋಡಲಿಲ್ಲ, ಈಗ ನೋಡ್ತಾ ಇರೋದು. WD-40 ಹೊಡೆದು ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಈಗೆಲ್ಲ WD-40 ಹೊಡಿಬೇಕು. ಸೊ ಹೊಡೆದ್ರೆ ಕ್ಲಿಯರ್ ಆಗುತ್ತೆ. ಒಂದ್ಸಲ ಡೀಸೆಲ್ ವಾಶ್ ಮಾಡಿಸ್ಬೇಕು. ಸಖತ್ತಾಗಿತ್ತು ಗುರು ಬೀಚ್. ಅದೊಂದೇ ಬೀಚಲ್ಲಿ ಬೈಕ್ನ ತೊಗೊಂಡು ಹೋಗೋಕ್ಕಾಗೋದು. ಎಲ್ಲ ಬೈಕ್ಸು ನೋಡಿ ಇಲ್ಲಿದೆ, ಸಖತ್ತಾಗಿದೆ. ಇದೆಲ್ಲ ವಿಲಾ. ಸೊ ನಮಗೆ ಡಾಮಿಟ್ರಿ ಕೊಟ್ಬಿಟ್ಟಿದ್ದಾರೆ ದೊಡ್ಡದಾಗಿ. ಮೇಲ್ಗಡೆ 3 ರೂಮ್ಸ್ ಇದೆ. ಆರಾಮ್ ಪೀಸ್ಫುಲ್ ಆಗಿದೆ. ಯಾರಾದರೂ ಈ ಕಣ್ಣೂರಿಗೆ ಬಂದು ಈ ರೆಸಾರ್ಟಿಗೆ ಬರಬೇಕು ಅಂದರೆ ಬನ್ನಿ, ಚೆನ್ನಾಗಿದೆ. ಏನು ಬ್ರೋ ನಿಮ್ಮ ಬಾಟ್ಲೆ? ಹಾಂ ಹೇಳಿ. ಕ್ರಿಕೆಟ್ ಆಡ್ತೆ
ಇಲ್ಲಿ ಸರಿ ರೆಸಾರ್ಟಲ್ಲಿ ಬ್ಯಾಟ್ ಇಲ್ಲ ಅಂತ ಅಂದ್ಬಿಟ್ಟು ಇದನ್ನೇ ಬ್ಯಾಟ್ ಮಾಡ್ಕೊಟ್ಟವ್ರೆ. ಬ್ಯಾಟ್ ಹಿಡಿಯೋಕೆ ಬರಲ್ಲ ಸರಿ. ಈಗ ಇವಾಗ ಭೂಮಿಕಾ ಅಕ್ಕ ಅವರು ಬೌಲಿಂಗ್ ಮಾಡ್ತಾ ಇದಾರೆ. ಮಾಡಿ ಅಕ್ಕ. ನಿಮ್ಗೆ ಬ್ಯಾಟಿಂಗ್ ಇಲ್ಲ, ಏನಕ್ಕೆ ಅಕ್ಕ? ನೀವು ಫೀಲ್ಡಿಂಗ್ ಮಾಡಿ. ಆಯ್ತು ಮಾಡ್ತೀವಿ, ಮಾಡಿ ಅಕ್ಕ. ವಿಡಿಯೋ ಮಾಡ್ತೀವಿ. ಓ ಅದ್ಭುತವಾದ ಹೊಡೆತ ವಿ ರೈಡರ್ ಅವರು ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಕ್ಯಾಮ್ರಾಮನ್ನೇ ಬಾಲ್ ತರ ಕಳಿಸ್ತಾ ಇದ್ದಾರೆ. ಕ್ಯಾಚ್. ಇಲ್ಲಿ ಕ್ರಿಕೆಟ್ ನೋಡ್ತಾ ತೆಂಗಿನಕಾಯಿ ತಿನ್ಕೊಂಡು ಕೂತಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಕೀಪಿಂಗ್ ಮಾಡಿ ಅಂದರೆ ತೆಂಗಿನಕಾಯಿ ತಿಂತಾ ಇದ್ದಾರೆ. ಏನು ಅನ್ಬೇಕು ಇವ್ರಿಗೆ? ನಾವಿರೋ ರೆಸಾರ್ಟಲ್ಲಿ ಬರೀ ಮಾರ್ನಿಂಗು ಮತ್ತು ಈವ್ನಿಂಗ್ ಅಷ್ಟೇ ಊಟ. ಸೊ ಅದಕ್ಕೆ ಫುಡ್ ಪ್ರೊವೈಡ್ ಅವಾಗ ಅಷ್ಟೇ ಮಾಡೋದು, ಮಾರ್ನಿಂಗು ಮತ್ತು ಈವ್ನಿಂಗ್ ಅಷ್ಟೇ ಫುಡ್ ಪ್ರೊವೈಡು. ಅದಕ್ಕೆ ಇವಾಗ ಇಲ್ಲಿಗೆ ಬಂದ್ವಿ. ಇವರೆಲ್ಲ ನಾನ್ ವೆಜ್ಜು, ನಾನೊಬ್ಬ ವೆಜ್. ಅದೇ ಪಾಡು ನೋಡಿ, ಪ್ರೈವೇಟ್ ಬಸ್ಸು ಹೆಂಗಿದೆ, ಫುಲ್ ಆಲ್ಟ್ರ್ ಮಾಡಿಸ್ಬಿಟ್ಟವ್ರೆ. మేడం ఎట్లుంది? చాలా బాగుంది. చాలా బాగుందా? చాలా బాగుంది. ಹೇಗಿದೆ ಬ್ರೋ? ಕೊಕೊನೆಟ್ ಮಿಲ್ಕ್ ಶೇಕ್ ಅದು ಹೇಗಿದೆ? ಏನದು ಸಿಟಿ ಬ್ಲಾಕ್ಗೆ ಸ್ವಾಗತ ಅಂತ.